ಮಳೆಗಾಲ ಆರಂಭವಾಗಿದೆ ಆದರೂ ಕೂಡ ರಾಜಧಾನಿ ಬೆಂಗಳೂರಿಗೆ ಕಾದಿದೆಯಾ ಜಲಗಂಡಾಂತರ. ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಭಾರಿ ಕುಸಿತವಾಗಿದೆ. ಮಳೆಗಾಲ ಆರಂಭವಾದಂಥ ಈ ಹಂತದಲ್ಲಿ ನೀರಿಗೆ ಸಮಸ್ಯೆ ಹಾಹಾಕಾರ ಇಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ಜಲಾಶಯಗಳು ಭರ್ತಿ ಆಗ್ತಾ ಹೋಗಬೇಕಾಗಿತ್ತು. ಮಳೆಗಾಲ ಆರಂಭವಾಗಿದ್ದರೂ ಕೂಡ ಕೆಆರ್ಎಸ್ ಜಲಾಶಯದ ಮಟ್ಟ ಏರಿಕೆಯಾಗಿಲ್ಲ. ಹಾಗೆ ನೋಡಿದ್ರೆ ಕಾವೇರಿ ನದಿಯಲ್ಲಿ 81 ಅಡಿ ಇಳಿಕೆಯಾಗಿದೆ ನೀರಿನ ಮಟ್ಟ. ಬೆಂಗಳೂರು ನಗರಕ್ಕೆ ಪ್ರತಿ ತಿಂಗಳು 2.5 TMC ನೀರು ಅಗತ್ಯ ಇದೆ. ಆದರೆ ಸದ್ಯ ಕಾವೇರಿ ಜಲಾಶಯದಲ್ಲಿ 9 TMC ನೀರು ಮಾತ್ರ ಲಭ್ಯವಿದೆ. ಕೆಆರ್ಎಸ್ ಜಲಾಶಯವನ್ನೇ ನಂಬಿಕೊಂಡಿದೆ ಬೆಂಗಳೂರು. ಹೀಗಾಗಿ ಬೆಂಗಳೂರಿಗೆ ಮಳೆಗಾಲದಲ್ಲೂ ಕೂಡ ಟೆನ್ಷನ್ ಕಾಡ್ತಾ ಇದೆ. ಮಳೆಗಾಲದಲ್ಲೂ ಕೂಡ ನೀರಿನ ಮಟ್ಟ ಕುಸಿತದಿಂದ ಆತಂಕಕ್ಕೊಳಗಾಗಿದ್ದ ಜಲಮಂಡಳಿ ಈ ಬಾರಿ ಮಳೆ ಕೊರತೆಯಿಂದ ಜಲಾಶಯದಲ್ಲಿ ನೀರು ಇಳಿಕೆಯಾಗಿದೆ. ಪೂರ್ವ ಮುಂಗಾರು ಅಬ್ಬರಿಸ್ತಾ ಇತ್ತು. ಪೂರ್ವ ಮುಂಗಾರು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರುತ್ತೆ ನಮ್ಮ ನಿರೀಕ್ಷೆಯನ್ನು ಹುಟ್ಟುಹಾಕಿತ್ತು. ಆದರೆ ಮಳೆಗಾಲ ಆರಂಭವಾಗಿದೆ. ಇಂಥ ಸಂದರ್ಭದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಕಾವೇರಿ ನೀರನ್ನು ಕೆಆರ್ಎಸ್ ಜಲಾಶಯವನ್ನು ನಂಬಿಕೊಂಡಿರುವಂಥ ಮಹಾನಗರಿ ಬೆಂಗಳೂರು ಮಳೆಗಾಲದಲ್ಲಿ ಈ ಪರಿಸ್ಥಿತಿ ಅಂತ ಹೇಳಿದ್ರೆ ಮುಂಬರುವ ಬೇಸಿಗೆ ಕಾಲದಲ್ಲಿ ಎಂಥ ಪರಿಸ್ಥಿತಿ ತಲುಪಬಹುದು ಅಂತ ಹೇಳಿ ನೆನೆಸಿಕೊಂಡ್ರೆ ಆತಂಕ ಆಗುತ್ತೆ.